ಈ ದಿನ ನಾವು ಇಂದ್ರಜಿತ್ತನ ಬಗ್ಗೆ ತಿಳಿಯೋಣ. ರಾಕ್ಷಸನ ದೊರೆ ರಾವಣನ ಮಗನಾಗಿ ಹುಟ್ಟಿದ್ದ ಇವನಿಗೆ ಮೊದಲು ಮೇಘನಾದ ಎಂಬ ಹೆಸರಿತ್ತು. ಆ ಹೆಸರು ಬರಲು ಕಾರಣ ಅವನು ಹುಟ್ಟಿದಾಗ ಅವನ ಅಳು ಸಿಡಿಲಿನಂತೆ ಗುಡುಗಿತ್ತು. ಅಂತಹ ಪ್ರಬಲ ಧ್ವನಿ ಅವನದ್ದು. ಆದರೆ ಇಂದ್ರಜಿತ್ ಎಂಬ ಹೆಸರು ಬಂದಿದ್ದು ಸ್ವತಃ ದೇವೇಂದ್ರನನ್ನೇ ಯುದ್ಧದಲ್ಲಿ ಸೋಲಿಸಿ ಇಂದ್ರಲೋಕವನ್ನು ಗೆದ್ದಾಗ. ಸಾಮಾನ್ಯರ ಮಾತಲ್ಲ, ತ್ರಿಲೋಕಗಳ ಅಧಿಪತಿ ಇಂದ್ರನನ್ನೇ ಸೋಲಿಸಿದಾಗ ಅಂದಿನಿಂದ ಅವನಿಗೆ ಇಂದ್ರಜಿತ್ ಎಂಬ ಹೆಸರು ಬಂತು. ಇಂದ್ರಜಿತ್ತನ ಶಕ್ತಿಯು ಕೇವಲ ದೈಹಿಕ ಬಲದಿಂದ ಬಂದದ್ದಾಗಿರಲಿಲ್ಲ. ಅವನು ತಪಸ್ಸು ಮಾಡಿ ಬ್ರಹ್ಮನಿಂದ ಅಮೂಲ್ಯ ವರಗಳನ್ನು ಪಡೆದಿದ್ದ. ಅದರಲ್ಲಿ ಪ್ರಮುಖವಾದದ್ದು ನಿಕುಂಬಲಿನ ಯಜ್ಞವನ್ನು ಸಂಪೂರ್ಣಗೊಳಿಸಿದರೆ ಅವನು ಯಾರೂ ಸೋಲಿಸಲು ಸಾಧ್ಯವಿಲ್ಲ ಎಂಬ ವರ. ಈ ಯಜ್ಞ ಸಂಪೂರ್ಣವಾದರೆ ಯುದ್ಧ ಭೂಮಿಯಲ್ಲಿ ಅಜೇಯನಾಗುವ ಶಕ್ತಿ ಅವನಿಗೆ ಲಭಿಸುತ್ತಿತ್ತು. ಆದರೆ ರಾವಣರ ಯುದ್ಧದಲ್ಲಿ ಇಂದ್ರಜಿತ್ಗೆ ಒಂದು ದೊಡ್ಡ ಸವಾಲು ಎದುರಾಯಿತು. ಲಕ್ಷ್ಮಣನೊಂದಿಗೆ ನಡೆದ ಯುದ್ಧದಲ್ಲಿ ಇಂದ್ರಜಿತ್ ನಿಕುಂಬಿಲ ಯಜ್ಞವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಾನೆ. ಅವನಿಗೆ ತಿಳಿದಿತ್ತು, ಈ ಯಜ್ಞ ಪೂರ್ಣಗೊಂಡರೆ ತನ್ನನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ ಎಂದು. ಆದರೆ ಹನುಮಂತ ಮತ್ತು ಲಕ್ಷ್ಮಣರು ಅವನ ಯಜ್ಞಕ್ಕೆ ಅಡ್ಡಿಪಡಿಸುತ್ತಾರೆ. ಲಕ್ಷ್ಮಣನ ಶಕ್ತಿ ಮತ್ತು ಆ ಸಮಯದ ಅದೃಷ್ಟದಿಂದ ಇಂದ್ರಜಿತ್ ಯಜ್ಞವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ. ಕಡೆಗೆ ನಿಕುಂಬಲಿನ ಯಜ್ಞದ ಶಕ್ತಿ ಇಲ್ಲದೆ ಲಕ್ಷ್ಮಣನ ಎದುರು ಇಂದ್ರಜಿತ್ ಸೋಲನ್ನೊಪ್ಪುತ್ತಾನೆ. ಇದು ನಮಗೆ ತಿಳಿಸುವುದೇನೆಂದರೆ, ಅತಿರಥ ಶಕ್ತಿ ಇದ್ದರೂ ಧರ್ಮದ ವಿರುದ್ಧ ಅಧರ್ಮ ಎಂದಿಗೂ ಗೆಲುವು ಸಾಧಿಸಲು ಸಾಧ್ಯವಿಲ್ಲ.